ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಕಿತ್ತಿ ಮೆಲುವಂದದಲ್ಲಿ ಲಕ್ಷ್ಮೀ ರಮಣ ಲೋಕಗಳ ಮತ್ತೆ ಜೀವರ ಕರ್ಮ ಕಾಲೋತ್ಪತ್ತಿ ಸ್ಥಿತಿ ಲಯ ಮಾಡುತ್ತಲಿ ಸಮವರ್ತಿ ಎನಿಸುವ ಖೇದ ಮೋದಗಳಿಲ್ಲದ ನವರತ. ಆನಂದಸ್ಯ ಪದಂ ವಂದೇ ಬ್ರಹ್ಮೇಂದ್ರಾದಿ ಅಭಿವಂದಿತಂ ಪೂರ್ಣ ಸರ್ವಗುಣೈಕಾರ್ಣಂ ಅನಾದ್ಯಂತಂ ಸುರೇಶಿತುಃ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕಲ್ಪಸಾಧನ ಸಂಧಿ ಪದ್ಯ 53. ಬಿತ್ತಿ ಬೀಜವ ಭೂಮಿಯೊಳು ನೀರೆತ್ತಿ ಬೆಳೆಸಿದ ಬೆಳಸು ಪ್ರಾಂತಕ್ಕೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಜಗತ್ತಿನ ಸೃಷ್ಟ್ಯಾದಿ ವ್ಯಾಪಾರಗಳಿಂದ ಜಗತ್ ಸೃಷ್ಟಿಕರ್ತನಿಗೆ ಸುಖ ದುಃಖಾದಿ ಸಂಪರ್ಕಗಳೇ ಇಲ್ಲವೆಂದು ಸದೃಷ್ಟಾಂತವಾಗಿ ತಿಳಿಸುತ್ತಾರೆ. ರೈತರು ಭೂಮಿಯನ್ನು ಉತ್ತಿ ಹದ ಮಾಡಿ ಬೀಜಗಳನ್ನು ಬಿತ್ತುವರು. ಬೀಜಗಳು ಮೊಳಕೆಯೊಡೆದು ಸಸಿಗಳಾದಾಗ ಕಾಲ ಕಾಲಕ್ಕೆ ನೀರನ್ನು ಹಾಯಿಸಿ ಬೆಳೆಸನ್ನು ಬೆಳೆಸುವರು. ಬೆಳೆದ ಪೈರು ಪಕ್ವವಾಗಿ ಬಲಿತ ನಂತರ ಸಕಾಲದಲ್ಲಿ ಕೊಯ್ದು ಧಾನ್ಯಗಳನ್ನು ಸಂಗ್ರಹಿಸುವರು. ಧಾನ್ಯಗಳನ್ನು ಪಕ್ವ ಮಾಡಿ ಭೋಜನ ಮಾಡುವರು. ಅದರಂತೆ ಲಕ್ಷ್ಮೀಪತಿಯಾದ ಶ್ರೀಮನ್ನಾರಾಯಣನು ರೈತರ ಸದೃಶ. ಅಸೃಜ್ಯ ರಾಶಿಯಿಂದ ಜೀವರನ್ನು ಸೃಷ್ಟಿಸಿ ತರುವುದೇ ಬೀಜವನ್ನು ಬಿತ್ತುವ ಕ್ರಿಯೆ. ಜೀವರ ಅನಾದಿ ಕರ್ಮಗಳು ಬೀಜ ಸದೃಶ. ಲಿಂಗೋಪಚಯ ವಿಧಾನವು ಬೀಜೋಪಚಾರ ಕ್ರಮವೆನಿಸುವುದು. ಅದರಿಂದ ಅನಾದಿ ಕಾಲದಿಂದ ನಿತ್ಯರಾದ ಜೀವರಿಗೆ ಕರ್ಮ ಸಂಬಂಧವು ಕರ್ಮೋಪಭೋಗವೇ ಬೀಜಗಳು ಮೊಳಕೆಯೊಡೆದು ಪೈರುಗಳಾಗಿ ಬೆಳೆಯುವುದಕ್ಕೆ ಸಾದೃಶ್ಯ. ರೈತರು ಕಾಲಕಾಲಕ್ಕೆ ಪೈರುಗಳಿಗೆ ನೀರನ್ನು ಹಾಕುವುದು ಜೀವರ ಸೃಷ್ಟಿಯಾದ ನಂತರ ಜನ್ಮ ಜನ್ಮಾಂತರಗಳಲ್ಲಿ ಅವರ ಸ್ಥೂಲ ದೇಹದ ಉಪಚಯಕ್ಕೆ ಸಾದೃಶ್ಯವು. ಜೀವರ ಅನಾದಿ ಕಾಲ ಕರ್ಮಗಳಿಗನುಗುಣವಾಗಿ ಅವರ ಸ್ಥೂಲ ಶರೀರದ ದ್ವಾರ ಸಾಧನೆ, ಸೃಷ್ಟಿ, ಸ್ಥಿತಿ, ಉತ್ಪತ್ತಿ, ಲಯ, ಸಂರಕ್ಷಣೆ, ಸಂಹಾರ, ನಾಶ ಈ ಕಾರ್ಯಗಳು. ಜಗದ್ವಿಲಕ್ಷಣನಾದ ಜಗದೀಶನಿಗೆ ಲೀಲಾಜಾಲವಾದ ಕ್ರಿಯಾ ವಿಶೇಷಗಳು. ಬೀಜಗಳ ಬಿತ್ತನೆ, ಸೃಷ್ಟಿ, ಪೈರುಗಳ ಸಂರಕ್ಷಣೆ, ಸ್ಥಿತಿ, ಬಲಿತ ಪೈರನ್ನು ಕಟಾವು ಮಾಡಿ ಧಾನ್ಯಗಳನ್ನು ಬೇಯಿಸಿ ತಿನ್ನುವ ಕ್ರಿಯೆ, ಸಂಹಾರ, ಲಯ ಇವು ಹೇಗೆ ರೈತರಿಗೆ ಸ್ವಾಭಾವಿಕ ಕ್ರಿಯೆಗಳೋ ಅಂತೆಯೇ ಜಗತ್ತಿನ ಸರ್ವ ವ್ಯಾಪಾರಗಳಿಗೆ ತಾನೇ ಸ್ವಯಂ ಕರ್ತೃವಾಗಿದ್ದರೂ ಶ್ರೀ ಪರಮಾತ್ಮನಿಗೆ ಅವುಗಳ ಲೇಪವಿಲ್ಲ. ನಿರ್ಲಿಪ್ತನಾದ ನಿರಂಜನನಿಗೆ ಸೃಷ್ಟಿ ಕಾರ್ಯದಿಂದ ಸಂತೋಷವಾಗಲಿ ಲಯ ಕಾರ್ಯದಿಂದ ದುಃಖವಾಗಲಿ ಲವಲೇಶವೂ ಇಲ್ಲ. ಸಕಲ ಜಗದ್ವ್ಯಾಪಾರಗಳನ್ನು ನಿರಾಯಾಸವಾಗಿ ಲೀಲಾ ಮಾತ್ರದಿಂದ ನಿರ್ವಹಿಸುವನು ಆ ನಿರ್ಲಿಪ್ತನು. ಜೀವರ ಯೋಗ್ಯತಾನುಸಾರ ಕರ್ಮಾಚರಣೆ, ಅದರ ದ್ವಾರ ಕರ್ಮ ಫಲ ಪ್ರಾಪ್ತಿ. ಆ ಕರ್ಮ ಫಲ ಭೋಗ ಜೀವರಿಗೆ ಉಣಿಸುವ ಆ ಉರಗಶಯನನಿಗೆ ಪಕ್ಷಪಾತಾದಿ ದೋಷಗಳಿಲ್ಲ. ಇದರಿಂದ ಸಮವರ್ತಿ ಎನಿಸುವನು. ನೈರ್ಘಣ್ಯ ಪಕ್ಷಪಾತಾದಿ ದೋಷಗಳಿಲ್ಲದ ನಿರ್ದೋಷ ವಸ್ತು ಆ ಪರಬ್ರಹ್ಮನೆಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.